ಒಬ್ಬ ಮನುಷ್ಯ ಒಬ್ಬನೇ ಪರ್ವತದ ಮೇಲೆ ನಿಂತಿದ್ದ. ಅವನ ಮುಂದೆ ಸಂಪೂರ್ಣ ಒಂದು ಜನಾಂಗ ಮತ್ತು ಬಾಳನ 450 ಪ್ರವಾದಿಗಳು. 2 ಬಲಿಪೀಠಗಳು ಕಟ್ಟಲ್ಪಟ್ಟವು. ಮೂರು ವರ್ಷಗಳ ಹಿಂದೆ ಇಸ್ರಾಯೇಲ್ ಮೇಲೆ ಆಕಾಶ ಮುಚ್ಚಿಕೊಂಡಿತ್ತು. ಮಳೆಯಿಲ್ಲ, ಬೆಳೆಯಿಲ್ಲ, ಆಕಾಶದಿಂದ ಕರುಣೆಯಿಲ್ಲ. ನದಿಗಳು ಒಣಗಿದ್ದವು, ಭೂಮಿ ಬಿರುಕು ಬಿಟ್ಟಿತ್ತು. ಜನರು ಯೆಹೋವನನ್ನು ಬಿಟ್ಟು ಬಾಳನನ್ನು ಅನುಸರಿಸಿದ್ದರು. ಆದರೆ ಕಾರ್ಮೇಲ್ ಪರ್ವತದ ಮೇಲೆ ಸತ್ಯದ ಕ್ಷಣ ಬಂದಿತ್ತು. ಅಲ್ಲಿ ನಿಂತಿದ್ದನು ಪ್ರವಾದಿ ಎಲಿಯ. ಅವನು ಜನರ ಕಡೆಗೆ ನೋಡಿ ಹೇಳಿದನು, ನೀವು ಎಷ್ಟು ಕಾಲ 2 ಅಭಿಪ್ರಾಯಗಳ ನಡುವೆ ಅಲುಗಾಡುತ್ತೀರಾ? ಯೆಹೋವನೇ ದೇವರಾಗಿದ್ದರೆ ಅವನನ್ನು ಅನುಸರಿಸಿ, ಬಾಳನೇ ದೇವರಾಗಿದ್ದರೆ ಅವನನ್ನು ಅನುಸರಿಸಿ. ಆದರೆ ಜನರು ಮೌನವಾಗಿದ್ದರು. ಎಲಿಯನು ಮತ್ತೆ ಹೇಳಿದನು, ಯೆಹೋವನ ಪ್ರವಾದಿಗಳಲ್ಲಿ ನಾನು ಒಬ್ಬನೇ ಉಳಿದಿದ್ದೇನೆ. ಆದರೆ ಬಾಳನಿಗೆ 450 ಪ್ರವಾದಿಗಳಿದ್ದಾರೆ. 2 ಎಮ್ಮೆಗಳನ್ನು ತಂದರು, 2 ಬಲಿಪೀಠಗಳನ್ನು ಸಿದ್ಧಮಾಡಿದರು. ಮತ್ತು ಎಲಿಯನು ಹೇಳಿದನು, ನೀವು ನಿಮ್ಮ ದೇವರ ಹೆಸರನ್ನು ಕೂಗಿ ಕರೆಯಿರಿ, ನಾನು ಯೆಹೋವನ ಹೆಸರನ್ನು ಕರೆಯುತ್ತೇನೆ. ಅಗ್ನಿಯಿಂದ ಉತ್ತರ ಕೊಡುವ ದೇವರೇ ನಿಜವಾದ ದೇವರು. ಜನರು ಹೇಳಿದರು, ಇದು ಒಳ್ಳೆಯದು. ಹೀಗಾಗಿ ಬಾಳನ ಪ್ರವಾದಿಗಳು ಆರಂಭಿಸಿದರು. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಅವರು ಕೂಗಿದರು, ಓ ಬಾಳನೇ, ನಮಗೆ ಉತ್ತರ ಕೊಡು. ಅವರು ಕೂಗಿದರು. ಅವರು ಬಲಿಪೀಠದ ಸುತ್ತ ನೃತ್ಯ ಮಾಡಿದರು. ಅವರು ಇನ್ನೂ ಜೋರಾಗಿ ಕೂಗಿದರು. ಆದರೆ ಆಕಾಶ ಮೌನವಾಗಿತ್ತು. ಯಾವ ಧ್ವನಿಯೂ ಇಲ್ಲ, ಯಾವ ಉತ್ತರವೂ ಇಲ್ಲ, ಯಾವ ಅಗ್ನಿಯೂ ಇಲ್ಲ. ಮಧ್ಯಾಹ್ನ ಎಲಿಯನು ಅವರನ್ನು ಹಾಸ್ಯ ಮಾಡಿದನು. ಜೋರಾಗಿ ಕೂಗಿ ಎಂದನು. ಅವನು ದೇವನಲ್ಲವೇ? ಬಹುಶಃ ಯೋಚನೆ ಮಾಡುತ್ತಿದ್ದಾನೋ? ಅಥವಾ ವ್ಯಸ್ತನಾಗಿರಬಹುದು, ಅಥವಾ ಪ್ರಯಾಣದಲ್ಲಿರಬಹುದು. ಬಹುಶಃ ಅವನು ನಿದ್ರಿಸುತ್ತಿರಬಹುದು. ಅವರು ಇನ್ನೂ ಜೋರಾಗಿ ಕೂಗಿದರು. ಕತ್ತಿಗಳಿಂದ ತಮ್ಮನ್ನೇ ಕತ್ತರಿಸಿಕೊಂಡರು. ರಕ್ತ ಹರಿಯಿತು. ಅವರ ನಿರಾಸೆ ಹೆಚ್ಚಾಯಿತು. ಬೆಳಿಗ್ಗೆಯಿಂದ ಸಂಜೆಯವರೆಗೆ. ಆದರೂ ಏನೂ ಆಗಲಿಲ್ಲ. ಯಾವ ಧ್ವನಿಯೂ ಇಲ್ಲ, ಯಾವ ಉತ್ತರವೂ ಇಲ್ಲ, ಯಾರೂ ಕೇಳಲಿಲ್ಲ. ಆದ ಎಲಿಯನು ಜನರಿಗೆ ಹೇಳಿದನು, ನನ್ನ ಹತ್ತಿರ ಬನ್ನಿರಿ. ಜನರು ಹತ್ತಿರ ಬಂದರು. ಅಲ್ಲಿ ಯೆಹೋವನ ಒಡೆದ ಬಲಿಪೀಠವಿತ್ತು. ಎಲಿಯನು ಅದನ್ನು ಮರುಕಟ್ಟಿದನು, ಒಂದೊಂದು ಕಲ್ಲಿನಿಂದ. 12 ಕಲ್ಲುಗಳು, ಇಸ್ರಾಯೇಲ್ 12 ಗೋತ್ರಗಳಿಗೆ. ಅವನು ಮರವನ್ನು ಸಿದ್ಧಮಾಡಿದನು, ಬಲಿಯನ್ನು ಅದರ ಮೇಲೆ ಇಟ್ಟನು. ಆಮೇಲೆ ಬಲಿಪೀಠದ ಸುತ್ತ ಒಂದು ಕಾಲುವೆ ತೋಡಿದನು. ಆದರೆ ಎಲಿಯನು ಅಲ್ಲೇ ನಿಲ್ಲಲಿಲ್ಲ. ಅವನು ಹೇಳಿದನು, 4 ದೊಡ್ಡ ಪಾತ್ರೆಗಳಲ್ಲಿ ನೀರು ತುಂಬಿ ಬಲಿಯ ಮೇಲೆ ಸುರಿಯಿರಿ. ನೀರು ಬಲಿಯನ್ನು ನೆನೆಸಿತು. ಮತ್ತೆ ಮಾಡಿ ಎಂದನು. ಮತ್ತೆ ನೀರು ಸುರಿದರು. 3ನೇ ಬಾರಿ ಮಾಡಿ. ಮತ್ತೆ ನೀರು ಹರಿಯಿತು. ಬಲಿಯು ಸಂಪೂರ್ಣ ನೆನೆಸಿತು. ಕಾಲುವೆ ನೀರಿನಿಂದ ತುಂಬಿತು. ಆಮೇಲೆ ಎಲಿಯನು ಮುಂದೆ ಬಂದನು. ಪರ್ವತ ಮೌನವಾಗಿತ್ತು. ಗಾಳಿ ನಿಧಾನವಾಯಿತು. ಅವನು ಪ್ರಾರ್ಥಿಸಿದನು, ಅಬ್ರಹಾಮನ, ಇಸಾಕನ ಮತ್ತು ಇಸ್ರಾಯೇಲನ ದೇವರಾದ ಯೆಹೋವನೇ, ನೀನೇ ಇಸ್ರಾಯೇಲ್ನಲ್ಲಿ ದೇವರೆಂದು ತಿಳಿಯಲಿ. ಯೆಹೋವನೇ, ನನಗೆ ಉತ್ತರ ಕೊಡು. ಈ ಜನರು ನೀನೇ ದೇವರು ಎಂದು ತಿಳಿಯುವಂತೆ. ಆ ಕ್ಷಣದಲ್ಲಿ ಆಕಾಶ ಉತ್ತರ ಕೊಟ್ಟಿತು. ಆಗ ಯೆಹೋವನ ಅಗ್ನಿ ಬಂದು ಬಲಿಯನ್ನು, ಮರವನ್ನು, ಕಲ್ಲುಗಳನ್ನು, ಮಣ್ಣನ್ನು ದಹಿಸಿತು ಮತ್ತು ಕಾಲುವೆಯಲ್ಲಿದ್ದ ನೀರನ್ನು ಲೇಹಿಸಿತು. ಬಲಿಪೀಠದಲ್ಲಿ ದಿವ್ಯ ಅಗ್ನಿ ಹೊತ್ತಿಕೊಂಡಿತು. ಬಲಿ ನಾಶವಾಯಿತು. ಮರ ಸುಟ್ಟು ಹೋಯಿತು. ಕಲ್ಲುಗಳು ಕರಗಿದವು. ಕಾಲುವೆಯ ನೀರು ಕೂಡ ಮಾಯವಾಯಿತು. ಪರ್ವತವೇ ದೇವರ ಶಕ್ತಿಯಿಂದ ಹೊಳೆಯಿತು. ಜನರು ಇದನ್ನು ಕಂಡಾಗ ನೆಲಕ್ಕೆ ಬಿದ್ದರು. ಅವರು ಕೂಗಿದರು, ಯೆಹೋವನೇ ದೇವರು, ಯೆಹೋವನೇ ದೇವರು. ಆ ದಿನ ಕಾರ್ಮೇಲ್ ಪರ್ವತದ ಮೇಲೆ ಇಸ್ರಾಯೇಲ್ ಮತ್ತೆ ನಿಜವಾದ ದೇವರನ್ನು ತಿಳಿದುಕೊಂಡಿತು. ಯಾಕೆಂದರೆ ಸುಳ್ಳು ದೇವರುಗಳು ಮೌನವಾಗಿದ್ದಾಗ ಆಕಾಶದಿಂದ ಅಗ್ನಿಯಿಂದ ಉತ್ತರ ಕೊಟ್ಟವನು ಯೆಹೋವನೇ. ಅವನೇ ನಿಜವಾದ ದೇವರು.